ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಕಾಯ್ತಾ ಇರ್ತೀನಿ ನಾನು ಅಂತ ಹೇಳ್ತಾ, ಆಮೇಲೆ ಇವತ್ತಿನ ವಿಡಿಯೋ ಬಂದುಬಿಟ್ಟು ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏನು ಅಂದರೆ, ನಮ್ಮ ಹತ್ರ ಎಲ್ಲನೂ ಸಹ ಈಗ ಒಂದು 550 ಮಿಷನ್ನು, ಈ ರೀತಿಯಾದಂಥ 450 ಮಿಷನನ್ನು ತೊಗೊಂಡಿರ್ತೀವಿ ನಾವು, ಏನು ಎಂಬ್ರಾಯ್ಡ್ರಿ ಮಿಷನನ್ನು. ಅದಕ್ಕೆ ಡಿಸೈನ್ಗಳನ್ನು ಯಾವ ರೀತಿ ನಾವು ನಮ್ಮ ಒಂದು ಮೊಬೈಲಿಂದ ನಾವು ಈಸಿಯಾಗಿ ನಾವು ಮನೆಯಲ್ಲೇ ನಾವು ನಮ್ಮ ಒಂದು ಪೆನ್ ಡ್ರೈವ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ನನಗೂ ಗೊತ್ತಿರಲಿಲ್ಲ, ಆಮೇಲೆ ನಾನೇ ಕಲ್ತ್ಕೊಂಡೆ. ಅಂದರೆ ನನ್ನ ಮಗ ನನಗೆ ಹೇಳ್ಕೊಟ್ಟ, ಆಮೇಲೆ ಕಲ್ತ್ಕೊಂಡು ಈಗೆಲ್ಲ ನಾನೇ ಡಿಸೈನ್ಗಳನ್ನು ಯಾವೇ ಡಿಸೈನ್ ತೊಗೊಂಡ್ರು ನಾನೇ ಮನೆಯಲ್ಲಿ ಈಸಿಯಾಗಿ ಹಾಕ್ಕೊಳ್ತೀನಿ ನಾನು. ಆಮೇಲೆ ಫಸ್ಟೆಲ್ಲ ಅಷ್ಟೇ ಡಿಸೈನ್ಗಳು ಹಾಕೊಳ್ಳೋದಕ್ಕೆ ಬರ್ತಾನೆ ಇರಲಿಲ್ಲ. ನಾವೆಲ್ಲನೂ ತುಂಬಾ ಸಫರ್ ಮಾಡಿದ್ವಿ ಅಂತ ಹೇಳ್ಬೋದು. ನಮಗೆ ಗೊತ್ತಿಲ್ಲ ಅಂದ್ಬಿಟ್ಟು ಬೇರೆಯವ್ರ ಹತ್ರನೂ ಹಾಕ್ಸ್ಕೊಂಡ್ವಿ. ಅವು ಒಂದೊಂದು ಬರ್ತಾಯಿದ್ವು ಡಿಸೈನು, ಕೆಲವೊಂದು ಬರ್ತಾ ಇರಲಿಲ್ಲ. ಆಮೇಲೆ ಮೊಬೈಲ್ ಅಂಗಡಿಯಲ್ಲೆಲ್ಲನೂ ಸಹ ಹೋಗ್ಬಿಟ್ಟು ಅಲ್ಲೇನು ಹಾಕ್ಸ್ಕೊಂಡು ಬಂದರು ನಮ್ಮ ಮನೆಯವರು. ಅವು ಅಷ್ಟೇ ಒಂದು ಸಾರಿ ಬರ್ತಾಯಿದ್ವು, ಒಂದು ಸಾರಿ ಬರ್ತಾ ಇರಲಿಲ್ಲ. ಈ ರೀತಿಯೆಲ್ಲ ಆಗ್ತಾಯಿತ್ತು. ಆಮೇಲೆ ಒಂದು ಸಾರಿ ನನ್ನ ಮಗನೇ ಈ ರೀತಿಯೆಲ್ಲ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟ. ಸೊ ಅದೇ ರೀತಿಯೇ ಮಾಡ್ಕೊಳ್ತೀನಿ ಸ್ನೇಹಿತರೆ. ಒಂದು ಸ್ವಲ್ಪ ಕೆಲವೊಂದು ಸಾರಿ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡಾಗ ಕೆಲವೊಂದು ಡಿಸೈನ್ಗಳು ಒಂದೊಂದು ಸಾರಿ ಬರ್ತವೆ, ಒಂದೊಂದು ಸಾರಿ ಬರೋದಿಲ್ಲ. ಅದಕ್ಕೆ ಒಂದು 2-3 ಕಾರಣಗಳಿದ್ದಾವೆ. ನಾನು ನೆಕ್ಸ್ಟ್ ಹೋಗ್ತಾ ಹೇಳ್ತೀನಿ, ನಾನು ಏನಕ್ಕೆ ಬರ್ತವೆ ಏನಕ್ಕಿಲ್ಲ ಅನ್ನೋದನ್ನು ಸಹ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಏನಿಲ್ಲ, ನಮಗೆ ನಾವೊಂದು ಡಿಸೈನ್ಗಳಂತೂ ಇತ್ತೀಚೆಗೆ ತುಂಬಾ ಡಿಸೈನ್ಗಳು ಬೇಕು ಅಂತಂದು ಹೊಸ ಥರ ಡಿಸೈನ್ಗಳನ್ನ ಕೇಳ್ತಾ ಇರ್ತಾರೆ ಕಸ್ಟಮರ್ಗಳು. ನಾವು ಅವನ್ನ ತೊಗೊಂಡು ಈಸಿಯಾಗಿ ಮನೆಯಲ್ಲೇ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಆಮೇಲೆ ಈಗೆಲ್ಲ ಏನಾಗಿದೆ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಆಮೇಲೆ ಈ ಯೂಟ್ಯೂಬಲ್ಲಿ ಸಹ ನೋಡಿಬಿಟ್ಟು ಹೊಸ ಡಿಸೈನ್ಗಳು ಇವಿದೆಯಾ ಅಂತ ಕಸ್ಟಮರ್ ಕೇಳ್ತಾ ಇರ್ತಾರೆ. ಹಾಗಿದ್ದಾಗ ನಮಗೆ ಬೇಕಾಗಿರುವಂಥ, ನಮಗೆ ಸಿಕ್ಕಿರುವಂಥ ಡಿಸೈನ್ಗಳನ್ನ ನಾವು ತೊಗೊಂಡು ಈಸಿಯಾಗಿ ನಾವು ಒಂದು ಪೆನ್ ಡ್ರೈವ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು ಸ್ನೇಹಿತರೆ. ಅದಕ್ಕೆ ಒಂದು OTG ಕೇಬಲ್ ಬೇಕಾಗುತ್ತೆ. ಇದು ಅಷ್ಟೇ, ಎಲ್ಲ ಮೊಬೈಲ್ ಅಂಗಡಿಗಳಲ್ಲಿ ಸಿಗುತ್ತೆ ಈ ರೀತಿಯಾದಂಥ OTG ಕೇಬಲ್ಗಳು. ಒಂದು ₹50 ₹60 ಇರ್ಬೋದು ಇದರ ಅಮೌಂಟ್ ಅಷ್ಟೇ. ಒಂದು ಸಾರಿ ತೊಗೊಂಡ್ರೆ ನಾವು ಸುಮಾರು ದಿನ ಹಾಕೋಬೋದು. ಆಮೇಲೆ ಇದು ಸಹ ಒಂದೊಂದು ಸಾರಿ ಬರೋದಿಲ್ಲ. ನಂದು ವೈಟ್ ಕಲರ್ ಇತ್ತು, ಅದು ಸ್ವಲ್ಪ ದಿನ ಆದಮೇಲೆ ಈಗ ಅದು ಕನೆಕ್ಟ್ ಆಗ್ತಾ ಇಲ್ಲ ಅಂದ್ಬಿಟ್ಟು ನಾನು ಈಗ ಬೇರೆ ಈ ಒಂದು OTG ಕೇಬಲ್ನ ತೊಗೊಂಡಿದ್ದೀನಿ ನಾನು. ಮನೆಯಲ್ಲಿ ಇತ್ತು ಅಂದರೆ ಈಸಿಯಾಗಿ ನಾವೇ ಒಂದು ಮನೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ. ಅದೇ ನಾನು ಆಮೇಲೆ ಈ ರೀತಿಯ ಡಿಸೈನ್ಗಳನ್ನ ಸಹ ಕೊಡ್ತಾ ಇದ್ದೀನಿ ಅಲ್ವಾ. ಹಾಗೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಹಾಗಾಗಿಬಿಟ್ಟು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಈಸಿಯಾಗಿ ನೀವು ಸಹ ನೋಡ್ಕೋಬಹುದು ಅಂತ ಅಷ್ಟೇ. ಯಾರು ಬೇಕಾದ್ರೂ ಹಾಕೋಬೋದು. 1-2 ಸಾರಿ ನೋಡ್ಕೋಬೇಕು ಯಾವ ರೀತಿ ಏನು ಅಂತಂದು ಹೇಳ್ಬಿಟ್ಟು ಅಷ್ಟೇ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈ ರೀತಿಯಾದಂಥ ಚಿಕ್ಕದು ಒಂದು OTGನೂ ಸಹ ಬರುತ್ತೆ. ಈ ರೀತಿಯದು ತೊಗೋಬೋದು ಅಂತ ಹೇಳ್ತಾ, ಬನ್ನಿ ನೋಡೋಣ ಯಾವ ರೀತಿ ಅಂತ. ನಾವು ವಾಟ್ಸಪ್ಪಿಗೆ ಈಗ ಡಿಸೈನನ್ನು ತೊಗೊಂಡಿರ್ತೀವಿ ನೋಡಿ, ಈ ರೀತಿಯಾದಂಥ ಜಿಪ್ಪನ್ನು ಕಳಿಸ್ತೀವಿ ನಾವು. ನಾನು ಇದೇ ರೀತಿಯಾದಂಥ ಡಿಸೈನನ್ನು ತೊಗೊಂಡ್ರೆ ಈ ರೀತಿಯಾದಂಥ ಜಿಪ್ಪನ್ನು ಕಳಿಸ್ತೀನಿ ನೋಡಿ. ಈ ರೀತಿಯಲ್ಲಿ ಎಕ್ಸ್ಟ್ರ್ಯಾಕ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಓಕೆನ ಒತ್ತಿಬಿಟ್ಟು ಆ ಡಿಸೈನ್ ಏನು ವಾಟ್ಸಪ್ಪಲ್ಲಿ ಬಂದಿರುತ್ತೋ ಅದಕ್ಕೆ ನಾವು ಈ ರೀತಿ ಎಕ್ಸ್ಟ್ರ್ಯಾಕ್ಟ್ ಅಂತ ಇರುತ್ತೆ, ಎಕ್ಸ್ಟ್ರ್ಯಾಕ್ಟ್ ಅಂತ ಒತ್ತಿಬಿಟ್ರೆ ಅದು ಈ ರೀತಿಯಲ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ ನೋಡಿ. ಈ ರೀತಿಯಲ್ಲಿ ಒಂದು ಸ್ವಲ್ಪ ಟೈಮನ್ನು ತೊಗೊಳುತ್ತೆ. ಇದು ಡೌನ್ಲೋಡ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮನ್ನು ತೊಗೊಳುತ್ತೆ. ಇದಕ್ಕೆ ಒಂದು ಸ್ವಲ್ಪ ನೋಡಿ, ಈ ರೀತಿ ಆದ ತಕ್ಷಣ ಡನ್ ಅಂತ ಬಂದಿದೆ ನೋಡಿ. ಡನ್ನನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಡನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಪಿಕ್ಚರ್ಸ್ ಬರುತ್ತೆ. ಆಮೇಲೆ ನಾವು ಬ್ಯಾಕಿಗೆ ಹೋಗಿಬಿಟ್ಟು ನಾವು ಸೆಟ್ಟಿಂಗ್ಸ್ ಎಲ್ಲ ಒಂದು ಮೊಬೈಲ್ಗಳಲ್ಲೂ ಸಹ ಇರುತ್ತೆ ನೋಡಿ. ಆ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡಿಕೊಂಡು ಅದರಲ್ಲಿ OTG ಇದ್ದರೆ ಹಾಗೆ ಡೈರೆಕ್ಟಾಗಿ ಆನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸರ್ಚ್ ಮಾಡ್ಕೊಳ್ಳಿ OTG ಅಂತ. ನೋಡಿ, ನಾನು ಸರ್ಚ್ ಮಾಡ್ತಾ ಇದ್ದೀನಿ, OTG ಅಂತ ಬರುತ್ತೆ. ಈ ರೀತಿ OTG ಅಂತ ಬಂದ ತಕ್ಷಣ ನಾವು ಅದನ್ನು ಆನ್ ಮಾಡ್ಕೋಬೇಕಾಗುತ್ತೆ. OTG ನೋಡಿ, OTG ಬಂತೀಗ. ಇದನ್ನು OTG ಕನೆಕ್ಟಿಂಗ್ ಅಂತ ಬರುತ್ತೆ, ಆನ್ ಮಾಡ್ಕೋಬೇಕು. ಆನ್ ಮಾಡ್ಕೊಂಡ್ಬಿಟ್ಟು ನಾವು ಮತ್ತೆ ಬ್ಯಾಕಿಗೆ ಬರಬೇಕಾಗುತ್ತೆ. ಬ್ಯಾಕಿಗೆ ಬಂದಾಗ ನಾವು ಡಿಸೈನ್ಗಳೆಲ್ಲ ಸಹ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತೀನಿ ನೋಡಿ. ಫಸ್ಟ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಡಿಸೈನ್ಗಳು ಯಾವುವು ಸಹ ಬರೋದಿಲ್ಲ ನೋಡಿ. OTG ಆನ್ ಆದ ತಕ್ಷಣ ನಾನು ಪೆನ್ ಡ್ರೈವನ್ನು ಈ ಒಂದು OTG ಕೇಬಲ್ ಮೂಲಕ ಮೊಬೈಲಿಗೆ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ನೋಡಿ. ಲೈಟ್ ಆನ್ ಆಗಿದೆ ನೋಡಿ. ಒಂದೊಂದರಲ್ಲಿ ಲೈಟ್ ಆನ್ ಆಗುತ್ತೆ, ಒಂದೊಂದರಲ್ಲಿ ಲೈಟ್ ಆನ್ ಆಗೋದಿಲ್ಲ ಪೆನ್ ಡ್ರೈವ್ಗಳಲ್ಲಿ. ಆ ನಂತರ ನೋಡಿ, ನಮ್ಮ ಒಂದು ಫೈಲ್ ಮ್ಯಾನೇಜರ್ ಅಂತ ಇರುತ್ತೆ, ಅಥವಾ ಮೈ ಫೈಲ್ ಅಂತ ಇರುತ್ತೆ. ಒಂದೊಂದು ಮೊಬೈಲಲ್ಲಿ ಒಂದೊಂದು ಇದರಲ್ಲಿ ಇದರಲ್ಲಿ ಮೈ ಫೈಲ್ ಅಂತ ಇದೆ.
ಒಂದೊಂದರಲ್ಲಿ ಏನಾಗುತ್ತೆ ಅಂದರೆ ಫೈಲ್ ಮ್ಯಾನೇಜರ್ ಅಂತ ಇರುತ್ತೆ, ಅದರಲ್ಲಿ ಹೋದರೆ ನೋಡಿ ಇಲ್ಲಿ ಅಚೀವ್ಸ್ ಅಂತ ಇದೆ, ಈ ರೀತಿ ಪೆನ್ ಡ್ರೈವ್ ಮಾರ್ಕ್ ಬಂದುಬಿಟ್ಟು ಅಚೀವ್ಸ್ ಅಂತ ಇದೆ. ಇದರಲ್ಲಿ ಹೋದಾಗ ಆ ಡಿಸೈನ್ಗಳು ಬಂದಿರ್ತವೆ ನೋಡಿ, ಎಕ್ಸ್ಟ್ರಾಕ್ಟ್ ಆಗಿರುವಂಥ ಡಿಸೈನ್ಗಳು ಬಂದಿರ್ತವೆ ನೋಡಿ. EMB ಸೆಟ್ 35 ಜಿಪ್ ಅಂತಂದು ಹೇಳಿ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೆ, ಅದು ಬಂದಿದೆ. ಅದಕ್ಕೆ ನಾವು ಕ್ಲಿಕ್ಕನ್ನು ಕೊಟ್ಬಿಟ್ಟು ರೈಟ್ ಮಾರ್ಕ್ ಬಂದ ಮೇಲೆ ನೋಡಿ ಇಲ್ಲಿ ಬಂದುಬಿಟ್ಟು 3 ಮಾರ್ಕ್ ಇದೆ ನೋಡಿ, ಮೋರ್ ಅಂತ, ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಎಕ್ಸ್ಟ್ರಾಕ್ಟ್ ಅಂತ ಬಂದಿದೆ. ಎಕ್ಸ್ಟ್ರಾಕ್ಟ್ ಅಂತ ಮಾಡ್ಕೋಬೇಕಾಗುತ್ತೆ ನಾವು, ಮತ್ತೊಂದು ಸರಿ ಎಕ್ಸ್ಟ್ರಾಕ್ಟ್ ಅಂತ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಎಕ್ಸ್ಟ್ರಾಕ್ಟಿಂಗ್ ಅಂತ ಮಾಡ್ಕೊಳ್ಳಿಲ್ಲ ಅಂದರೆ ಡಿಸೈನ್ಗಳು ಬರಲ್ಲ. ಆಮೇಲೆ ಎಕ್ಸ್ಟ್ರಾಕ್ಟ್ ಸಕ್ಸಸ್ಫುಲಿ ಅಂತ ಬಂದಮೇಲೆ ಓಕೆಯನ್ನು ಕ್ಲಿಕ್ ಮಾಡಬೇಕು. ವೀವ್ ಅಂತ ಬರುತ್ತಲ್ಲ, ಓಕೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈ ರೀತಿಯಾದಂಥ ಒಂದು ಪಿಕ್ಚರ್ ಬರುತ್ತೆ. ಆಮೇಲೆ ನೋಡಿ ಅದಕ್ಕೆ ಓಕೆಯನ್ನು ಮಾಡಿಬಿಟ್ಟು ಮತ್ತೆ 3 ಮಾರ್ಕ್ ಮೇಲೆ ಹೋಗಿ ಕ್ಲಿಕ್ಕನ್ನು ಮಾಡಿದ ಮೇಲೆ ನೋಡಿ ಈ ರೀತಿಯಾದಂಥ ನಮ್ಮ ಒಂದು ಪೆನ್ ಡ್ರೈವಿನ ಒಂದು ಮಾರ್ಕ್ ತೋರಿಸುತ್ತೆ. ಅದು ಪೆನ್ ಡ್ರೈವ್ ತೋರಿಸಿದ ಮೇಲೆ ಅದಕ್ಕೆ ಓಕೆಯನ್ನು ಕೊಟ್ಟುಬಿಟ್ಟು ನಾವು ನೋಡಿ ನಮಗೆ ಯಾವ ಫೈಲಿಗೆ ಬೇಕೋ ಆ ಫೈಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇಲ್ಲಾಂದರೆ ಮೇಲ್ಗಡೆ ಪ್ಲಸ್ ಮಾರ್ಕ್ ಕಾಣ್ತಾ ಇದೆಯಲ್ಲ, ಆ ಪ್ಲಸ್ ಮಾರ್ಕು ಕ್ಲಿಕ್ ಮಾಡಿದ ಮೇಲೆ ಅದು ನ್ಯೂ ಫೋಲ್ಡರ್ ಅಂತ ಬರುತ್ತೆ. ಅಲ್ಲಿ ನಮಗೆ ಯಾವುದು ಬೇಕೋ ಅದನ್ನ ಹೆಸರನ್ನು ಕೊಟ್ಬಿಟ್ಟು ಫೋಲ್ಡರ್ಗೆ ನಾವು ಕ್ಲಿಕ್ ಮಾಡ್ಕೋಬೋದು. ನಾನೊಂದು ಫೋಲ್ಡರ್ನ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿಬಿಟ್ಟು ನೋಡಿ ಅದಕ್ಕೆ ಕಾಪಿ ಮತ್ತು ಪೇಸ್ಟ್ ಮಾಡಿದೆ ನಾನು. ನೋಡಿ ಈಗ ಕಾಪಿ ಮತ್ತು ಪೇಸ್ಟ್ ಮಾಡಿದ ತಕ್ಷಣ ನೋಡಿ ಅದು ಒಂದು ಸ್ವಲ್ಪ ಟೈಮನ್ನು ತಗೊಳ್ಳುತ್ತೆ ಅದು ಆಗೋದಕ್ಕೆ. ಅದು ನೋಡಿ ಈ ರೀತಿಯಲ್ಲಿ ಕಾಪಿ ಅಂತ ಆದ ತಕ್ಷಣ ನೋಡಿ ಡನ್ ಅಂತ ಸಕ್ಸಸ್ಫುಲಿ ಅಂತ ಬಂತು. ಈಗ ನೋಡಿ ಅದಕ್ಕೆ ಈಗ ನಾವು ವೀವ್ ಅಂತ ಬರುತ್ತಲ್ವ, ಒಂದು ಸರಿ ವೀವ್ ಅಂತ ಬಂದಮೇಲೆ ನೋಡಿಬಿಡಿ. ವೀವ್ ಅಂತ ಕೊಟ್ಟಮೇಲೆ ನೋಡಿ ನಾನು ಯಾವ ಫೋಲ್ಡರ್ 36 ಅನ್ನುವಂಥ ಒಂದು ನಂಬರಲ್ಲಿ ನಾನು ಫೋಲ್ಡರ್ಗೆ ನಾನು ಇದನ್ನ ಕಾಪಿ ಮಾಡಿಕೊಂಡೆ ನಾನು. ಸೊ ಅದರಲ್ಲಿ ಡಿಸೈನ್ಸ್ಗಳೆಲ್ಲ ಬಂದಿದ್ದಾವೆ ನೋಡಿ. ಇಷ್ಟೇ, ತುಂಬ ಈಸಿ. ಈ ರೀತಿ ಮಾಡಿಬಿಟ್ಟು ಬ್ಲೂ ಕಲರಿನ ಮಾರ್ಕ್ ಬಂದರೆ ಮಾತ್ರ ಡಿಸೈನ್ ಬಂದಿರ್ತವೆ, ಇಲ್ಲಾಂದರೆ ಬರೋದಿಲ್ಲ. ಈಗ ನಾನು ಪೆನ್ ಡ್ರೈವನ್ನ ತೆಗೆದು ಮಿಷನ್ನಲ್ಲಿ ನಾನು ಹಾಕ್ಬಿಟ್ಟು ತೋರಿಸ್ತೀನಿ ಡಿಸೈನ್ ಬಂದಿದ್ದಾವೋ ಇಲ್ವೋ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಈಗ ನಾನು ಮಿಷನ್ನಿಗೆ ನಾನು ಆ ಒಂದು ಪೆನ್ ಡ್ರೈವನ್ನು ಹಾಕಿಬಿಟ್ಟು ನಾನು ಡಿಸೈನ್ ಬಂದಿದ್ದಾವ ಇಲ್ವೋ ಅಂತ ತೋರಿಸ್ತೀನಿ ನಾನು. ಇಷ್ಟೇ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಒಂದೊಂದು ಸಾರಿ ಏನಾಗುತ್ತೆ ಕ್ಲೀನಾಗಿ ಎಕ್ಸ್ಟ್ರಾಕ್ಟ್ ಆಗಲಿಲ್ಲ ಅಂದರೆ ಒಂದೊಂದು ಡಿಸೈನ್ಗಳು ಬರೋದಿಲ್ಲ. ಹಾಗಾಗಿಬಿಟ್ಟು ನಾವು ನಿಧಾನವಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ. ಈಗ ನಾನು ಅದು 36 ಅನ್ನುವಂಥ ಒಂದು ಫೋಲ್ಡರಲ್ಲಿ ನಾನು 35 ಜಿಪ್ಪನ್ನು ನಾನು ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೆ ನೋಡಿ, ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ತೋರಿಸ್ತೀನಿ ನೋಡಿ ನಾನು. ನೋಡಿ ಇಲ್ಲಿ 36 ಅನ್ನುವಂಥ ಒಂದು ಫೋಲ್ಡರ್ ನೇಮು ನಾನು ಸುಮ್ಮನೆ ನಿಮಗೆ ತೋರಿಸೋದಕ್ಕೆ ಅಂತ ಮಾಡಿದ್ದೆ ನಾನು. ಅದರಲ್ಲಿ ನೋಡಿ ಬಂದಿದೆ ನೋಡಿ, ಇದು EMB ಸೆಟ್ 35 ಜಿಪ್ ಅಂತ ಬಂದಿದೆ. ಸೊ ನೋಡಿ ಇಷ್ಟೇ, ಅದನ್ನ ಕ್ಲಿಕ್ ಮಾಡಿದ ಮೇಲೆ ಡಿಸೈನ್ಸ್ಗಳೆಲ್ಲನೂ ಸಹ ಈ ರೀತಿಯಲ್ಲಿ ಬಂದಿರ್ತವೆ. ಅದರಲ್ಲಿ ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಂಬರ್ ಇರ್ತವೆ, ಡಿಸೈನ್ಗಳೆಲ್ಲನೂ ಸಹ ನಂಬರ್ ಇರ್ತವೆ. ಒಂದು ತೋರಿಸ್ತೀನಿ ನೋಡಿ ನಾನು ಬಂದಿದೆಯೋ ಇಲ್ವೋ ಅಂತಂದು ಹೇಳ್ಬಿಟ್ಟು ಡಿಸೈನು ಈ ರೀತಿಯಲ್ಲೆಲ್ಲನೂ ಸಹ ಚೆಕ್ ಮಾಡಿ, ಒಂದೊಂದೇ ಡಿಸೈನನ್ನು ಚೆಕ್ ಮಾಡಿ ಬಂದಿದ್ದಾವೋ ಇಲ್ವೋ ಅಂತ. ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಒಂದೊಂದು ಡಿಸೈನ್ ಬಂದಿರೋದಿಲ್ಲ, ಸರಿಯಾಗಿ ಎಕ್ಸ್ಟ್ರಾಕ್ಟ್ ಆಗಿಲ್ಲ ಅಂತ ಅಂದಾಗ ಒಂದೊಂದು ಡಿಸೈನ್ ಬಂದಿರೋದಿಲ್ಲ. ನೋಡಿ ಈ ಡಿಸೈನು ಬಂದಿದೆ, ಈ ರೀತಿ ಬಂತಪ್ಪ ಅಂದರೆ ನಾವು ಮಾಡಿದ್ದು ಸಕ್ಸಸ್ ಆಗಿದೆ ಅಂತಂದು ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ಈಸಿಯಾಗಿ ನಾವು ಒಂದು ಡಿಸೈನ್ಗಳನ್ನು ನಾವು ಪೆನ್ ಡ್ರೈವ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಸ್ನೇಹಿತರೆ. ಅಷ್ಟೇ ಈಸಿ. ನೀವು ಅಷ್ಟೇ ಮನೇಲೆ ಟ್ರೈ ಮಾಡಿ. ಒಂದು ಸರಿ ಅಲ್ಲಾಂದರೆ 2 ಸರಿ ಮಾಡ್ಕೊಳ್ಳಿ, ಬರುತ್ತೆ ಅದು. ಆಮೇಲೆ ಯಾವ ಕಾರಣಕ್ಕೆ ಬರೋದಿಲ್ಲ ಅಂತ ಅನ್ನೋದಾದರೆ ಮೊಬೈಲ್ ಏನಾದರೂ ಒಂದೊಂದು ಸಾರಿ ಏನಾಗಿತ್ತು ಹೀಟ್ ಆಗಿತ್ತು ಅಂತ ಅಂದಾಗ್ಲೂ ಸಹ ಕೆಲವೊಂದು ಸಾರಿ ಡಿಸೈನ್ಗಳು ಬರೋದಿಲ್ಲ. ಆಮೇಲೆ ನಮ್ಮ ಒಂದು ಪೆನ್ ಡ್ರೈವ್ ಫುಲ್ಲಾಗಿತ್ತು ಅಂತ ಅಂದಾಗಲೂ ಸಹ ಡಿಸೈನ್ಗಳು ಬರೋದಿಲ್ಲ. 2 ಕಾರಣ ಆಯಿತಾ. ಸೊ 3ನೇ ಕಾರಣ ಬಂದುಬಿಟ್ಟು ನಾವು ಡಿಸೈನನ್ನು ವಾಟ್ಸಪ್ಗೆ ಕಳಿಸಿದಾಗ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ರೆ ಮಾತ್ರ ಡಿಸೈನ್ಗಳು ಬರ್ತವೆ, ಇಲ್ಲಾಂದರೆ ಬರೋಲ್ಲ. ಒಂದೊಂದು ಸಾರಿ ಏನಾಗುತ್ತೆ ಡಿಸೈನ್ ಕಳಿಸಿರ್ತೀವಿ, ಹಾಗೆ ಅದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡಿದ್ದೀವಿ ಅಂದರೆ ಅದರಲ್ಲಿ ಡಿಸೈನ್ಗಳು ಇರೋದಿಲ್ಲ, ಖಾಲಿ ಜಿಪ್ ಇರುತ್ತೆ. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾಗ ಮಾತ್ರ ಅದರಲ್ಲಿ ಡಿಸೈನ್ಗಳು ಇರ್ತವೆ, ಇಲ್ಲಾಂದರೆ ಇರೋದಿಲ್ಲ ಅಂತ ಹೇಳ್ತಾ ಸ್ನೇಹಿತರೆ. ಸೊ ಇಷ್ಟೇ ಇವತ್ತಿನ ಮಾಹಿತಿ ಬಂದುಬಿಟ್ಟು. ನೀವು ಇದೇ ರೀತಿಯಲ್ಲೇ ಮನೆಯಲ್ಲೇ ಒಂದು ಟ್ರೈ ಮಾಡ್ಕೊಳ್ಳಿ. ಒಂದು ಸಾರಿ ಅಂದರೆ 2 ಸಾರಿ ಮಾಡಿಕೊಂಡ್ರೆ ಬಂದೇ ಬರ್ತವೆ ಡಿಸೈನ್ಗಳು. ಜಿಪ್ಪಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರೋದಿಲ್ಲ, ನಾವು ಮಾಡ್ಕೊಳ್ಳೋ ಮೆಥಡಲ್ಲಿ ಇರುತ್ತೆ ಪ್ರಾಬ್ಲಮ್ ಅಷ್ಟೇ. ನಾವು ಸರಿಯಾದ ಒಂದು ಮೆಥಡಲ್ಲಿ ಮಾಡಿಕೊಂಡಾಗ ಎಲ್ಲ ಡಿಸೈನ್ಗಳು ಸಹ ಒಂದು ಡೌನ್ಲೋಡ್ ಆಗ್ತವೆ ಅಂತ ಹೇಳ್ತಾ ಸ್ನೇಹಿತರೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಹಾಗೆಯೇ ವಿಡಿಯೋನ ಎಂಡ್ ತನಕನೂ ನೋಡಿ, ಆವಾಗ ನಿಮಗೆ ಏನು ಹೇಳಿದ್ದೀನಿ ಏನಿಲ್ಲ ಅನ್ನೋದು ಗೊತ್ತಾಗುತ್ತೆ. ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ವಿಡಿಯೋ ಒಂದು ಸ್ವಲ್ಪ ನೋಡಿಬಿಟ್ಟು ಇದಾಗೆ ಅಂತಂದು ನೀವು ಕನ್ಫ್ಯೂಸ್ ಆಗಬೇಡಿ. ವಿಡಿಯೋ ಎಂಡ್ ತನಕನೂ ನೋಡಿದರೆ ಸಹ ಅದ್ರ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಮೆಂಟನ್ನು ಕ್ಲಿಯರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.